ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೆ ಸಹಾಯಕಿ ಹುದ್ದೆಗೆ ಕಾಲ್ ಫಾರ್ ಆಗಿದೆ. 18ರಿಂದ 35 ವರ್ಷದ ಮಹಿಳೆಯರು ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನೇನು ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್, ಹಾಗೆ ವಾಸಸ್ಥಳ ದೃಢೀಕರಣ ಪತ್ರ, ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್, ಆಮೇಲೆ ನೀವು ಯಾವುದಾದ್ರೂ ಕೋರ್ಸ್ ಮಾಡಿದ್ದೀರಾ ಅಂತ ಅಂದರೆ ಈ ಒಂದು ಅಂಗನವಾಡಿ ರಿಲೇಟೆಡ್ ಕೋರ್ಸ್ ಮಾಡಿದ್ದೀರಾ ಅಂದರೆ ಅದ್ರದ್ದು ಸರ್ಟಿಫಿಕೇಟ್, ನಿಮಗೇನಾದರೂ ಡಿಸೆಬಿಲಿಟಿ, ಆ್ಯಸಿಡ್ ಅಟ್ಯಾಕ್ ಈ ಥರ ಎಲ್ಲ ಆಗಿದೆ ಅಂದರೆ ಅದ್ರದ್ದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಮುಂದೆ ಗೊತ್ತಾಗುತ್ತೆ ಏನೇನು ಪ್ರಿಫರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಕೊನೆಯ ದಿನಾಂಕ ಬಂದುಬಿಟ್ಟು ಮಾರ್ಚ್ 16. ಇನ್ನೇನು ಕೆಲವೇ ದಿನಗಳಿದ್ದಾವೆ. ಯಾರ್ಯಾರೆಲ್ಲ ಅಪ್ಲಿಕೇಶನನ್ನು ಹಾಕಬೇಕು ಅಂತಿದ್ದೀರಾ ಬೇಗ ಹಾಕ್ಕೊಳ್ಳಿ. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡೀಟೇಲಾಗಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕೋದು ಅಂತ ಹೇಳ್ಬಿಟ್ಟು. ಈ ವೆಬ್ಸೈಟಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇದೇ ವೆಬ್ಸೈಟಿಗೆ ಬಂದು ತಲುಪ್ತೀರಾ. ಇಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಸೊ ಯಾವ ರೀತಿಯಾಗಿ ಅಪ್ಲಿಕೇಶನ್ನ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಕಾರ್ಯಕರ್ತೆ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕು ಅಂತಂದರೆ 12th ಪಾಸ್ ಆಗಿರಬೇಕಾಗುತ್ತೆ. ಹಾಗೆ ಸಹಾಯಕಿ ಹುದ್ದೆಗೆ ಅಪ್ಲಿಕೇಶನ್ನ ಹಾಕಬೇಕು ಅಂತ ಅಂದರೆ ಒಂದು SSLCಯನ್ನು ಪಾಸ್ ಮಾಡ್ಕೊಂಡಿರಬೇಕಾಗತ್ತೆ. ಈ ಒಂದು ವೆಬ್ಸೈಟಲ್ಲಿ ನೀವು ನೋಡ್ಬೋದು 4 ಸ್ಟೆಪ್ಸು ಇದ್ದಾವೆ. ನಾನು ತೋರಿಸ್ತೀನಿ ಇವಾಗ. ಈ 4 ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಮೊದಲನೇ ಸ್ಟೆಪ್ ಬಂದುಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಆರ್ ಮಿನಿ ಅಂಗನವಾಡಿ ವರ್ಕರ್, ಅಂಗನವಾಡಿ ಹೆಲ್ಪರ್ ಅಂತ ಇರುತ್ತೆ. ಸೆಕೆಂಡ್ ಸ್ಟೆಪ್ಪು ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರು. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಾಗಿರುತ್ತೆ. ಫೋರ್ತ್ ಸ್ಟೆಪ್ ಬಂದು ಪ್ರಿಂಟನ್ನು ತಗೊಳ್ಳೋದು ಅಪ್ಲಿಕೇಶನ್ದು. ಈಗ ಮೊದಲನೇ ಲಿಂಕನ್ನು ನಾನು ಕ್ಲಿಕ್ ಮಾಡಿದ್ದೀನಿ. ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳುತ್ತೆ, ಅಂದರೆ ಜಿಲ್ಲೆಯನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಕಲಬುರಗಿಯಲ್ಲಿ ಈಗ ಕಾಲಾಗಿದೆ, ಹಾಗಾಗಿ ಕಲಬುರಗಿ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕಲಬುರಗಿಯಲ್ಲಿ ಕಾಲಾಗಿರೋದ್ರಿಂದ. ನೆಕ್ಸ್ಟು ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ಅಂದರೆ ಯಾವ ತಾಲೂಕಲ್ಲಿ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿರೋ ಅಂಥ ಯಾವುದಾದ್ರೂ ಒಂದು ತಾಲೂಕನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನೋಟಿಫಿಕೇಷನ್ ನಂಬರ್ ಅಂತ ಅಂದರೆ ಏನು ಅಂದರೆ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ 2 ಆಪ್ಷನ್ ಬರುತ್ತೆ. ವರ್ಕರ್ಗೆ ನೀವು ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ ಫಸ್ಟ್ ಆಪ್ಷನ್, ಹೆಲ್ಪರ್ಗೆ ಅಂದರೆ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟು ಸೆಲೆಕ್ಟ್ ಯುವರ್ ಪೋಸ್ಟು, ಅದು ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ. ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟು SC ST ಆಗಿದ್ದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. RD ನಂಬರ್ ಕೇಳುತ್ತೆ. ಅದರ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ RD ನಂಬರ್ ಕೇಳೋದಿಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟು. ನೆಕ್ಸ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಇಂಟರ್ಫೇಸು ಬರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಆಪ್ಷನ್ಸು ಬರುತ್ತೆ ಯಾವುದು ಪೋಸ್ಟಿಂದು ಅಂತ ಹೇಳ್ಬಿಟ್ಟು. ನಾನು ಸೆಲೆಕ್ಟ್ ಮಾಡಿರೋವಂಥ ತಾಲೂಕಲ್ಲಿ 2 ಪೋಸ್ಟ್ ಇರೋ ಅಂಥದ್ದು. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಪೋಸ್ಟ್ಗೆ ಮಾತ್ರ ನಾನು ಅಪ್ಲೈ ಮಾಡೋದಕ್ಕಾಗೋದು, ಅಂದರೆ ಒಂದು ಪ್ಲೇಸಿಗೆ ಮಾತ್ರ. ಸೊ ಯಾವುದಾದ್ರೂ ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾನು ಒಂದು ಪ್ಲೇಸನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ಆದಮೇಲೆ ಎರಡನ್ನೂ ಕೂಡ ಸೆಲೆಕ್ಟ್ ಮಾಡೋದಕ್ಕೆ ಬರಲ್ಲ, ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟು ಇದೆಲ್ಲ ಅದೇ ತೊಗೊಳುತ್ತೆ. ಏರಿಯಾ ಟೈಪು, ರೂರಲ್ಲು, ಗ್ರಾಮ ಪಂಚಾಯತಿ ಯಾವುದಿರುತ್ತೆ ಅದು ತೊಗೊಳುತ್ತೆ. ನೆಕ್ಸ್ಟು ಕೆಳಗಡೆ ಬಂದರೆ ಸ್ಕ್ರೋಲ್ ಮಾಡಿಕೊಂಡು ನಿಮ್ಮ ಫುಲ್ ನೇಮ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಪ್ಲಿಕೆಂಟ್ ಫುಲ್ ನೇಮು SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನೇ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋವಂಥ ನೇಮ್ನ ಇಲ್ಲಿ ಎಂಟರ್ ಮಾಡಬೇಕು ನೀಟಾಗಿ ನೋಡಿಕೊಂಡು. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಹೆಸರನ್ನು ಎಂಟರ್ ಮಾಡಿದ್ದಾದಮೇಲೆ ಡೇಟ್ ಆಫ್ ಬರ್ತ್ನ ನೀವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಡೇಟ್ ಆಫ್ ಬರ್ತು ಅದು ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಅದನ್ನೇ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡಲ್ಲಿ ಬೇರೆ ಇದ್ದರೆ ಅದನ್ನು ಹಾಕೋದಕ್ಕೆ ಹೋಗಬೇಡಿ. SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋವಂಥದ್ದನ್ನೇ ಹಾಕಬೇಕಾಗುತ್ತೆ. ಪ್ರತಿಯೊಂದು ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋವಂಥ ಇನ್ಫಾರ್ಮೇಷನ್ನೇ ನೀವು ಕೊಡಬೇಕಾಗತ್ತೆ. ಓಕೆನಾ? ಈಗ ಡೇಟ್ ಆಫ್ ಬರ್ತ್ ಹಾಕಿದ್ದಾದಮೇಲೆ ನಿಮ್ಮ ಏಜ್ನ ಅದೇ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ಇಲ್ಲಿ ಏಜ್ನ ತೊಗೊಂಡಿದ್ದು ಆದಮೇಲೆ ನೋಡಿ ಇಲ್ಲಿ ನಾನು ತೋರಿಸ್ತೀನಿ. ಏಜ್ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಈಗ ಇಸ್ವಿನ ಹಾಕ್ತೀನಿ. ಹಾಕಿದ ತಕ್ಷಣ ಇಲ್ಲಿ ಏಜ್ ಬಂದುಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಜೆಂಡರು ಮಹಿಳೆಯರಿಗೆ ಅಷ್ಟೇ ಇರೋದ್ರಿಂದ ಫೀಮೇಲ್ ಅಂತ ಇರುತ್ತೆ. ಟ್ರಾನ್ಸ್ಜೆಂಡರ್ ಏನಾದರೂ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ
ಫಸ್ಟ್ ಲ್ಯಾಂಗ್ವೇಜು SSLCನಲ್ಲಿ ಯಾವುದನ್ನು ಸ್ಟಡಿ ಮಾಡಿದ್ದೀರಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕನ್ನಡ ಸ್ಟಡಿ ಮಾಡಿದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿದ್ದರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದರ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಈ ಥರ ನೀವು ಯಾವ ಭಾಷೆಯಲ್ಲಿ ಪ್ರಥಮ ಭಾಷೆ ಯಾವುದು, ದ್ವಿತೀಯ ಭಾಷೆ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ತಾಯಿ ಹೆಸರು ಹಾಗೆ ತಂದೆ ಹೆಸರು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಆರ್ ಯು ಮ್ಯಾರಿಡ್ ಅಂತಂದರೆ ನೀವು ಮದುವೆ ಆಗಿದ್ದರೆ ನಿಮಗೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೌಸ್ ನೇಮು ನಿಮ್ಮ ಗಂಡನ ಹೆಸರನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ PUC ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರು ಅಂದರೆ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಕಾರ್ಯಕರ್ತೆ ಹುದ್ದೆಗೆ ಹಾಕಿರೋದ್ರಿಂದ ಸೆಕೆಂಡ್ PUC ಇದು ಕೇಳ್ತಾ ಇದೆ. ನೀವೇನಾದರೂ ಸಹಾಯಕಿ ಹುದ್ದೆಗೆ ಹಾಕಿದರೆ SSLC ಕೇಳುತ್ತೆ. ಓಕೆನಾ. ರಿಜಿಸ್ಟ್ರೇಷನ್ ನಂಬರು ಹಾಗೆ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ದೀರಾ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ 600 ಇರುತ್ತಲ್ವ, ಸೊ 600 ಅಂತ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. 600ಗೆ ಎಷ್ಟು ತೊಗೊಂಡಿದ್ದೀರಾ ಅಂತ ಮೇಲ್ಗಡೆ ಬಾಕ್ಸಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಪರ್ಸಂಟೇಜ್ನ ಎಂಟರ್ ಮಾಡಿಕೊಂಡು ಅಡ್ರೆಸ್ನ ಕೊಡಬೇಕಾಗತ್ತೆ. ಇಲ್ಲಿ ಅಡ್ರೆಸ್ಸು ಯಾವ ಥರ ಕೊಡಬೇಕು ಅಂತಂದರೆ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದೇ ಅಡ್ರೆಸ್ನ ನೀವಿಲ್ಲಿ ಕೊಡಬೇಕಾಗತ್ತೆ. ಓಕೆನಾ. ಸೊ ಅಡ್ರೆಸ್ನು ಕೂಡ ಕರೆಕ್ಟಾಗಿ ನೀವು ಕೊಡಿ. ಸ್ಟೇಟು ಕರ್ನಾಟಕ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ, ಕರ್ನಾಟಕ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಡಿಸ್ಟಿಕ್ಕು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ, ನೀವು ಯಾವ ಡಿಸ್ಟಿಕ್ಕಿಂದ ಹಾಕ್ತಾಯಿದ್ದೀರಾ ಅಪ್ಲಿಕೇಶನ್ ಅಂತ ಹೇಳಿ. ತಾಲೂಕು ಬಂದುಬಿಟ್ಟು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಯಾವುದಾದ್ರೂ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದರೆ ಕರೆಕ್ಟಾಗಿರೋವಂಥ ತಾಲೂಕನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಪಿನ್ ಕೋಡನ್ನ ಎಂಟರ್ ಮಾಡಿ. ಮೊಬೈಲ್ ನಂಬರು ಇಲ್ಲಿ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಬಾಕ್ಸಲ್ಲಿ. ನೆಕ್ಸ್ಟು ಇಮೇಲ್ ಅಡ್ರೆಸ್ನ ಹಾಕ್ಕೊಳ್ಳಿ. ಆಮೇಲೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ನಂಬರ್ ಅಂತಂದರೆ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಇರುತ್ತಲ್ವ, ಅದರಲ್ಲಿ RD ನಂಬರ್ ಇರುತ್ತೆ, ಆ ನಂಬರನ್ನು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನೀವು ಅಡಿಷ್ನಲ್ ಕೋರ್ಸು ಈ ಒಂದು ರಿಲೇಟೆಡ್ ಏನಾದರೂ ಮಾಡಿರ್ತೀರಾ ಅಂತ ಅಂದರೆ ಇಲ್ಲಿ ಟಿಕ್ ಮಾಡ್ಕೊಳ್ಬೇಕು. ECCE ಡಿಪ್ಲೊಮೊ ಕೋರ್ಸು ಒಬ್ಟೈನ್ಡ್ ಫ್ರಮ್ DSERT ಏನಾದರೂ ಮಾಡಿದ್ದೀರಾ ಅಂತಂದರೆ ಫಸ್ಟ್ ಬಾಕ್ಸು. JOC ಕೋರ್ಸ್ ಮಾಡಿದರೆ, NTT ಕೋರ್ಸ್ ಮಾಡಿದರೆ ಇದಕ್ಕೆಲ್ಲ ಪ್ರಿಫರೆನ್ಸಸ್ ಇರುತ್ತೆ. 5 ಮಾರ್ಕ್ಸ್ನ ಆ್ಯಡ್ ಮಾಡ್ತಾರೆ. ಓಕೆನಾ. ಈ ಒಂದು ಡಿಪ್ಲೊಮೊ ಕೋರ್ಸ್ಗಳನ್ನ ಮಾಡಿದರೆ, ಡಿಪ್ಲೊಮೊ ನ್ಯೂಟ್ರಿಷನ್ ಅಂಗನವಾಡಿ ಆ್ಯಕ್ಟಿವಿಟೀಸ್ ರಿಲೇಟೆಡು ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸು ಏನಾದರೂ ಮಾಡಿದರೆ ಆ ಒಂದು ಬಾಕ್ಸ್ ಏನಿದೆ ಅದನ್ನು ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರಿಫರೆನ್ಸಸ್ ಇರುತ್ತೆ. ಆ್ಯಸಿಡ್ ಅಟ್ಯಾಕ್ ವಿಕ್ಟಿಮ್ ವುಮೆನ್ ಅಂತಂದರೆ ಆ್ಯಸಿಡ್ ದಾಳಿಗೆ ತುತ್ತಾದಂತಹ ಮಹಿಳೆಯರಿಗೆ ಮೊದಲನೇ ಆದ್ಯತೆ ಇರುತ್ತೆ. ಇಲಾಖಾ ಸಂಸ್ಥೆಗಳ ನಿವಾಸಿಗಳು ಅಂದರೆ ಕನಿಷ್ಠ 3 ವರ್ಷ ಇಲಾಖೆಯ ಸುಧಾರಣಾ ಸಂಸ್ಥೆಗಳಲ್ಲಿ ರಾಜ್ಯ ಮಹಿಳಾ ನಿಲಯಗಳಲ್ಲಿ ವಾಸಿಸಿದಂತಹ ಮಹಿಳೆಯರಿಗೆ 2ನೇ ಪ್ರಿಫರೆನ್ಸ್ ಇರುತ್ತೆ. ವಿಧವೆಗೆ 3ನೇ ಪ್ರಿಫರೆನ್ಸ್, ಹಾಗೆ ಡಿಸೇಬಲ್ಡ್ ಪೀಪಲ್ ಅಂತ ಅಂದರೆ ಹ್ಯಾಂಡಿಕ್ಯಾಪ್ಸ್ ಇದ್ದರೆ 4ನೇ ಪ್ರಿಫರೆನ್ಸ್ ಇರುತ್ತೆ. ಸೊ ಡಿವೋರ್ಸ್ಡ್ ವುಮೆನ್ ಇದ್ದರೆ 5ನೇ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇವರಿಗೆಲ್ಲನೂ ಕೂಡ ಪ್ರಿಫರೆನ್ಸ್ ಇರುತ್ತೆ. ಹಾಗೆಯೇ ಡಾಟರ್ ಆಫ್ ಎ ಫಾರ್ಮರ್ ದೇವದಾಸಿ, ಮಾಜಿ ದೇವದಾಸಿಯ ಮಗಳಿಗೂ ಕೂಡ ಪ್ರಿಫರೆನ್ಸ್ ಇರುತ್ತೆ. ಈ ಥರ ಪ್ರಾಜೆಕ್ಟ್ ರೆಫ್ಯೂಸಸ್ ಅಂತಂದರೆ ಈಗಾಗಲೇ ಅಂಗನವಾಡಿ ಹುದ್ದೆಗೆ ಅರ್ಜಿ ಸಲ್ಲಿಸಿ ನಿಮಗೆ ಸಿಕ್ಕಿಲ್ಲ ಅಂತ ಅಂದರೆ ಅವರಿಗೂ ಕೂಡ ಪ್ರಿಫರೆನ್ಸ್ ಇರುತ್ತೆ. ಇದೆಲ್ಲನೂ ಆದಮೇಲೆ ಇಲ್ಲಿ ಡಿಕ್ಲರೇಷನ್ದು ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನೀವು ಕೊಟ್ಟಿರೋವಂಥ ಇನ್ಫಾರ್ಮೇಷನ್ ಅಷ್ಟು ಕೂಡ ಬರುತ್ತೆ. ನಾನಿಲ್ಲಿ ನೇಮ್ ಎಲ್ಲ ಎಂಟರ್ ಮಾಡಿಲ್ಲ, ಹಾಗಾಗಿ ಬಂದಿಲ್ಲ. ಓಕೆನಾ. ಸೊ ಅದಾದಮೇಲೆ ಒಂದು ಸಬ್ಮಿಟ್ ಬಟನ್ ಬರುತ್ತೆ ನಿಮಗೆ. ಪ್ರಿವ್ಯೂ ಆದಮೇಲೆ ಒಂದು ಅಪ್ಲಿಕೇಶನ್ ಫಾರ್ಮ್ ಥರ ಬಂದುಬಿಟ್ಟು ಸಬ್ಮಿಟ್ ಬಟನ್ ಬರುತ್ತೆ. ಎಲ್ಲನೂ ಒಂದ್ಸರಿ ರೀಚೆಕ್ ಮಾಡಿಬಿಟ್ಟು ನೀವು ಕೊಟ್ಟಿರೋ ಅಂಥ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದ್ದರೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಾನಿವಾಗ ಹೋಮ್ ಪೇಜಿಗೆ ಬಂದು ತೋರಿಸ್ತೀನಿ. ಆ ಬಟನ್ ಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಫಸ್ಟ್ ಸ್ಟೆಪ್ಪು ಕ್ಲಿಯರ್ ಆಗುತ್ತೆ. ಸೊ ಆವಾಗ ನಿಮಗೆ ಒಂದು ಅಪ್ಲಿಕೇಶನ್ ID ಬರುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಆ ಒಂದು ಅಪ್ಲಿಕೇಶನ್ ID ಇರುತ್ತಲ್ಲ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಅಪ್ಲಿಕೇಶನ್ IDನ ಹಾಕ್ಕೊಂಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ನ ಕೆಳಗಡೆ ಬಾಕ್ಸಲ್ಲಿ ಫಿಲ್ ಮಾಡ್ಕೊಳ್ಬೇಕು. ಇವೆರಡನ್ನು ಹಾಕಿದ್ದಾದಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಒಂದು ಬಟನ್ ಕಾಣಿಸುತ್ತೆ ನಿಮಗೆ. ಸಬ್ಮಿಟ್ ಬಟನ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾನು
ಈ ಒಂದು ಡೇಟ್ ಆಫ್ ಬರ್ತ್ನ ಹಾಕ್ಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಹಾಗೆ ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಸೊ ನಾನಿಲ್ಲಿ ಫಿಲ್ ಮಾಡಿಲ್ಲ, ಹಾಗಾಗಿ ಕೇಳ್ತಾ ಇಲ್ಲ. ಓಕೆನಾ? ನೀವು ಅಪ್ಲಿಕೇಶನ್ ID ಹಾಕ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟಾಗ ಕೇಳುತ್ತೆ. ನಿಮ್ಮ ಫೋಟೋ ಹಾಗೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ಆದಮೇಲೆ ಮತ್ತೆ ಅಲ್ಲಿ ಸಬ್ಮಿಟ್ ಕೊಟ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಇಲ್ಲ ಸಬ್ಮಿಟ್ ಅಂತ ಬರುತ್ತೆ. ಸೊ ಮತ್ತೆ ಹೋಮ್ ಪೇಜಿಗೆ ಬಂದುಬಿಟ್ಟು ಅಪ್ಲೋಡ್ ಡಾಕ್ಯುಮೆಂಟ್ಸಿಗೆ ಬನ್ನಿ. ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲೂ ಅಷ್ಟೇ ಅಪ್ಲಿಕೇಶನ್ ID ಹಾಕ್ಬಿಟ್ಟು ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಿದ್ದಾದಮೇಲೆ ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಂತಂದರೆ, ನಿಮ್ಮದು ವಾಸಸ್ಥಳ ದೃಢೀಕರಣ ಪತ್ರ ಕೇಳುತ್ತೆ. SC ST ಆಗಿದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದಕ್ಕೆ ಹೇಳುತ್ತೆ. ಸಹಾಯಕಿ ಹುದ್ದೆಗೆ ಅಪ್ಲೈ ಮಾಡಿದರೆ SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗತ್ತೆ. ಕಾರ್ಯಕರ್ತೆ ಹುದ್ದೆಗೆ ಅಪ್ಲೋಡ್ ಮಾಡಿದರೆ PUC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆಯೇ ನಾನು ಆವಾಗಲೇ ತೋರಿಸಿದ್ನಲ್ಲ, ಆ ಕೋರ್ಸಸ್ ಏನಾದರೂ ಮಾಡಿದರೆ ಆ ಒಂದು ಸರ್ಟಿಫಿಕೇಟ್ಗಳು, ಹಾಗೆ ಪ್ರಿಫರೆನ್ಸಸ್ ಇತ್ತಲ್ಲ, ಆ್ಯಸಿಡ್ ಅಟ್ಯಾಕ್ ವುಮೆನ್ನು, ಡಿವರ್ಸ್ಡ್ ವುಮೆನ್ನು, ಆ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಅಪ್ಲೋಡ್ ಮಾಡಿದ್ದಾದಮೇಲೆ 4th ಸ್ಟೆಪ್ಪು ಪ್ರಿಂಟ್ ತೊಗೊಳ್ಳೋದು. ಪ್ರಿಂಟ್ ಅಪ್ಲಿಕೇಶನ್ ಅಂತ ಪ್ರೆಸ್ ಮಾಡಿದರೆ ಆ ಒಂದು ಪ್ರಿಂಟು ಬರುತ್ತೆ. ಸೊ ಅದನ್ನು ತಕ್ಕೊಳ್ಬೋದು, ಇಲ್ಲಾಂತಂದರೆ PDF ಫಾರ್ಮೇಟಲ್ಲೂ ಕೂಡ ನೀವು ಸೇವ್ ಮಾಡ್ಕೊಳ್ಬೋದು. ಇಷ್ಟೇ, ತುಂಬ ಸಿಂಪಲ್ ಆಗಿದೆ ಸ್ಟೆಪ್ಸು. ಮೊಬೈಲಲ್ಲೇ ಅಪ್ಲೋಡ್ ಮಾಡ್ಬೋದು. ಸೊ ಅಪ್ಲೋಡ್ ಮಾಡಿ. ನಾನಿಲ್ಲಿ ಅಪ್ಲೈ ಮಾಡಿಲ್ಲ, ನಿಮಗೆ ತೋರಿಸ್ಬೇಕು ಅಂತ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.